ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ನಾನಿವತ್ತು ಮಾತಾಡ್ತಿರೋ ವಿಚಾರ ಏನಪ್ಪ ಅಂತಂದ್ರೆ, ಗಿಲ್ಲಿ ನಟ ವರ್ಷಸ್ ಅಶ್ವಿನಿ ಗೌಡ ಅಂತೇಳಿ ಏನು ಈ ಸಾಮಾಜಿಕ ಜಾಲತಾಣಗಳಲ್ಲಿ 2-3 ದಿನಗಳಲ್ಲಿ ಹರಿದಾಡ್ತಾ ಇದೆಯಲ್ಲ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಗಿಲ್ಲಿ ನಟನೂ ನಮ್ಮ ಕನ್ನಡದವರೇ, ಅಶ್ವಿನಿ ಮೇಡಮ್ ಅವರು ಕೂಡ ಕನ್ನಡದವರೇ, ಇಬ್ಬರು ಕನ್ನಡ ತಾಯಿ ಮಕ್ಕಳೇ. ಇಬ್ಬರಲ್ಲಿ ಯಾರಾದರೂ ಯಾರಿಗೆ ಟ್ಯಾಲೆಂಟ್ ಇರುತ್ತೋ, ಯಾರಿಗೆ ಕಲಾದೇವಿ ಒಲಿತಾಳೋ ಅವ್ರು ಗೆಲ್ತಾರೆ. ನೀವು ಯಾಕೆ ಅಷ್ಟೊಂದು ಅದನ್ನು ನಾವು ಅಶ್ವಿನಿ ಗೌಡ ಗೆಲ್ಲಿಸ್ತೀವಿ, ನಾವು ಗಿಲ್ಲಿ ನಟ ಗೆಲ್ಲಿಸ್ತೀವಿ. ಅಶ್ವಿನಿ ಗೌಡರು ಅವರು ದುಡ್ಡಿದ್ದವರು, ಗಿಲ್ಲಿ ನಟ ಬಡವ್ರ ಮಕ್ಕಳು, ಅವರು ಇದು ಯಾವುದೂ ಪ್ರಶ್ನೆ ಇಲ್ಲ. ಇಲ್ಲಿ ಬಡವ ಶ್ರೀಮಂತ ಯಾವುದಿಲ್ಲ. ಅವರು ಅದೆಲ್ಲನೂ ಬಿಟ್ಟು ಅವರೊಂದು ಕೆಲವೊಂದು ಒಪ್ಪಿಗೆ ಪತ್ರದ ಮೇಲೆ ಸಹಿ ಮಾಡೇ ಹೋಗಿರ್ತಾರೆ. ಇಂಥದ್ದು ನಾನು ಇದಕ್ಕೆ ಯಾವುದಕ್ಕೆ ಇದು ಮಾಡಲ್ಲ ಅಂತ ಹೋಗಿ ಅಲ್ಲಿ ಅವರು ಆಟ ಆಡ್ತಾರೆ. ಅದೊಂದು ಏನಂತಾರೆ, ವೈಯಕ್ತಿಕ ಅವ್ರದ್ದು ಯಾವ ರೀತಿ ಅವ್ರು ಇರ್ತಾರೆ ಅನ್ನೋದು ಅವ್ರದ್ದೊಂದು ಭಾವನೆಗಳು ಎಲ್ಲ ಅವ್ರದ್ದು ಜನರಿಗೆ ಗೊತ್ತಾಗೋದೊಂದು ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ. ಅದನ್ನು ಮನೋರಂಜನೆವಾಗಿ ತೊಗೋಬೇಕು. ಅದನ್ನು ಬಿಟ್ಟು ಈ ಅಶ್ವಿನಿ ಗೌಡ, ಗಿಲ್ಲಿ ನಟ, ಕರ್ನಾಟಕ ರಕ್ಷಣಾ ವೇದಿಕೆ ಇದೆಲ್ಲ ತಪ್ಪು. ಎಲ್ಲಿಂದ ಎಲ್ಲಿಗೋ ಒಯ್ದು ಹಚ್ಚಬಾರ್ದು. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡರವರು ಮೊನ್ನೆ ಅವರ ಮಗನ ಮದುವೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೇನೋ ಹೋಗಿದ್ರಂತ ಕಿಚ್ಚ ಸುದೀಪ್ ಸರ್ ಅವರಿಗೆ ಭೇಟಿಯಾದಾಗ ಅದೊಂದು ಫೋಟೋ ಅವ್ರು ಹಾಕ್ಕೊಂಡ್ರೆ, ಈ ಕ್ರಿಯೇಟರ್ಸ್ಗಳು ಅದನ್ನೇನಪ್ಪಂತಂದ್ರೆ ಅದನ್ನು ನಾನಾ ರೀತಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಬರ್ಕೊಂಡು ತಿರುಚಿ ಅದನ್ನು ಹಾಕಿದ್ದಾರೆ. ದಯವಿಟ್ಟು ಆ ರೀತಿ ತಪ್ಪು ಮಾಡಬಾರ್ದು. ಯಾಕಂದರೆ ಇಬ್ಬರು ನಮ್ಮ ಕರ್ನಾಟಕದಲ್ಲಿರೋರೇ ಕನ್ನಡ ತಾಯಿ ಮಕ್ಕಳೇ. ಅಶ್ವಿನಿ ಗೌಡ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಿಂತಿದೆ, ಗಿಲ್ಲಿ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಬಡವ್ರ ಮಕ್ಕಳು ನಿಂತಾರ ಅಂತೇಳಿ ಈ ಥರ ಯಾರು ಇದನ್ನು ಮಾಡಬಾರ್ದು. ದಯವಿಟ್ಟು ಯಾರಿಗೆ ಕಲಾದೇವಿ ಒಲಿತಾಳೋ, ಯಾರಿಗೆ ಜನರು ಅತಿ ಹೆಚ್ಚು ಇಷ್ಟಪಟ್ಟಿರ್ತಾರೋ ಅವ್ರು ಗೆಲ್ತಾರ. ಯಾವುದೇ ರೀತಿ ದುಡ್ಡು ಇದು ಯಾವುದೂ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟು ವಿಚಾರ. ಇದರಲ್ಲಿ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ಆದರೆ ದಯವಿಟ್ಟು ನಾವು ಯೋಚನೆ ಮಾಡ್ತಕ್ಕಂಥದ್ದು, ನಾವು ಚಿಂತನೆ ಮಾಡಬೇಕು, ಚಿಂತೆ ಕೆಡಿಸ್ಕೊಳ್ಬೇಕು ಅಂತ ವಿಚಾರಗಳು ಸುಮಾರು ಸಾಕಾಗಷ್ಟಿವೆ. ಈ ಸಾಕಾಗಷ್ಟು ಕೆಲಸಗಳಿವೆ. ಅದು ಊರಲ್ಲಿ ರಸ್ತೆ ಸರಿ ಇದೆಯಾ ಇಲ್ವಾ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆಯಾ ಇಲ್ವಾ, ಆಸ್ಪತ್ರೆ ವ್ಯವಸ್ಥೆ ಇದೆಯಾ ಇಲ್ವಾ, ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆಯಾ ಇಲ್ವಾ, ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಇದೆಯಾ ಇಲ್ವಾ, ಸುಸಜ್ಜಿತವಾದ ಶಾಲೆ ಕಟ್ಟಡಗಳ ವ್ಯವಸ್ಥೆ ಇದೆಯಾ ಇಲ್ವಾ, ಮತ್ತು ಊರಿಗೆ ಶೌಚಾಲಯ ವ್ಯವಸ್ಥೆ, ಈ ಥರ ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಯುವಶಕ್ತಿ ಯೋಚನೆ ಮಾಡಿ. ಯಾಕೆ ಅದೊಂದು ಮನೋರಂಜನೆ ಕಾರ್ಯಕ್ರಮಕ್ಕಾಗಿ ಅಷ್ಟೊಂದು ನಾನು ನೋಡ್ತೀನಿ. ಬಿಗ್ ಬಾಸ್ ನೋಡಲ್ಲ ನಂಗಲ್ಲ, 12 ಸೀಸನ್ಗಳ್ಕೊಂಡು ನೋಡ್ಕೊತಾನೆ ಬಂದಿದ್ದೀನಿ. ಯಾರಿಗೆ ನೋಡಬೇಕು, ಯಾರಿಗೆ ನಿಮ್ದು ಏನು ಓಟ್ ಹಾಕೋದು ಅದು ಹಾಕಬೇಕು, ಬಿಡಬೇಕು. ಅದನ್ನು ಬಿಟ್ಟು ಇದೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಅವ್ರು ಯಾರೋ ಮೇಡಮ್ ಹೇಳ್ತಾರೆ, ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ ಮನೆ ಕಲ್ಲು ಹೊಡಿತೀವಿ ಅಂತ. ತಾಯಿ ಏನು ತಾಯಿ ನೀನು ಹೇಳ್ತಾ ಇರೋದು? ಈ ಕಡೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆದವರು ಹೇಳ್ತಾರೆ ಅಶ್ವಿನಿ ಗೌಡ ಗೆಲ್ಲೋದು ಎಷ್ಟು ಸತ್ಯನೋ ಅಷ್ಟೇ ಬಿಗ್ ಬಾಸ್ ಪರವಾಗಿ ರಕ್ಷಣಾ ವೇದಿಕೆ ನಿಲ್ತದೆ ಅಂತೇಳಿ. ದಯವಿಟ್ಟು ನೀವು ಇಬ್ಬರು ಕೂಡ ಈ ರೀತಿ ಹೇಳಿಕೆ ಕೊಡಬೇಡಿ. ನೀವು ಪ್ರಚೋದನೆ ಕೊಟ್ಟಂಗಾಗುತ್ತಾ, ನೀವು ಕೂಡ ಪ್ರಚೋದನೆ ಕೊಟ್ಟಂಗಾಗುತ್ತಾ. ರಕ್ಷಣಾ ವೇದಿಕೆ ಕೂಡ ಇದಕ್ಕೆ ಜಾಸ್ತಿ ಈ ಥರ ಒತ್ತು ಕೊಡಬಾರ್ದು. ಅವ್ರು ಹೌದು ಕನ್ನಡ ಹೋರಾಟಗಾರ್ತೆಲ್ಲ ಹೊರಗಿದ್ರು ಹೋರಾಟ ಮಾಡಿದ್ರು ಸರಿ, ಅಲ್ಲಿ ಅವ್ರು ವೈಯಕ್ತಿಕ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ, ಬಿಡ್ರಿ ಅವರಿಗೆ ಅಲ್ಲಾದರೂ ಬಿಡ್ರಿ. ಯಾಕೆ ಇದೇ ರೀತಿ ಹಿಂದೆ ರೂಪೇಶ್ ರಾಜಣ್ಣ ಅವರು ಹೋಗಿದ್ರಲ್ಲ, ಅವರು ಕೂಡ ಕನ್ನಡ ಹೋರಾಟಗಾರ ಇರ್ತಾನೆ. ದಯವಿಟ್ಟು ಇದನ್ನು ಅತಿ ಹೆಚ್ಚು ನೀವು ಇದು ಮಾಡಬಾರ್ದು. ಅವ್ರೇನು ಓಟ್ ಕ್ಯಾಂಪೇನ್ ಮಾಡ್ತೀರಾ, ಅದನ್ನೇನು ಮಾಡ್ತೀರಾ, ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದನ್ನು ನಾನು ಹೇಳಿಕ್ಕೆ ಬರಲ್ಲ. ದಯವಿಟ್ಟು ಯಾವುದೇ ರೀತಿ ಪ್ರಚೋದನಕಾರಿ ಹೇಳಿಕೆ ಕೊಡಬೇಡ್ರಿ. ಈ ಇಬ್ಬರು ಕಲಾದೇವಿ ಮಕ್ಕಳೇ ಕೂಡ ಮಂಡ್ಯದಗೊಂಡು ಅಮರೇಶ್ ಅಣ್ಣನವರು ನಾಡಿನಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ಕೂಡ ನಮ್ಮ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಬೆಂಗಳೂರಲ್ಲೇ ಜನಿಸಿರೋರು. ಅಶ್ವಿನಿ ಮೇಡಮ್ ಅವರು ಕೂಡ ಯಾರು ಇಲ್ಲೇನು ಹೊರಗಿನವರಲ್ಲ, ಎಲ್ಲರೂ ನಮ್ಮವರೇ. ದಯವಿಟ್ಟು ಈ ರೀತಿ ಬೇಡವಾದ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಮತ್ತು ಏನೇನು ಕೆಲಸಗಳಾಗಬೇಕು ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಈಗಿನ ಯುವಶಕ್ತಿ ಅನ್ಸ್ಕೊಂಡಿರೋದು, ಈಗಿನ ಜನ ಅನ್ಸ್ಕೊಂಡಿರೋದು ಹಲವಾರು ಸರ್ಕಾರ ಲೋಪದೋಷಗಳು ಮಾಡ್ತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅದಕ್ಕೆ ಪ್ರಶ್ನೆ ಮಾಡಿರಿ ನೀವು. ಇಲ್ಲಾಂದ್ರೆ ನೀವು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆ ಮಾಡಿರಿ, ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆ ಮಾಡಿರಿ. ಅದನ್ನು ಬಿಟ್ಟು ಮನೋರಂಜನೆ ಕಾರ್ಯಕ್ರಮವನ್ನು ಮನೋರಂಜನೆ ತೊಗೊಳ್ಳದೆ ಈ ರೀತಿ ವೈಯಕ್ತಿಕವಾಗಿ ತೊಗೊಂಡು ಈ ಥರ ಮಾಡೋದು ತಪ್ಪು. ಇದು ನನ್ನ ಅನಿಸಿಕೆ. ದಯವಿಟ್ಟು ನಾನು ಇಲ್ಲಿ ಯಾರೇ ಅಶ್ವಿನಿ ಮೇಡಮ್ಗಾಗಲಿ, ಗಿಲ್ಲಿ ಅವರಿಗಾಗಲಿ, ಯಾರಿಗಿಲ್ಲಿ ನಾನೇನು ಯಾರ ಮೇಲೂ ಯಾರು ಕೇಳಿ ಎಲ್ಲ ಸಮ, ಎಲ್ಲರೂ ಇಬ್ಬರು ಕರ್ನಾಟಕದವರೇ, ಕನ್ನಡ ತಾಯಿ ಮಕ್ಕಳೇ. ಯಾರು ಗೆದ್ದರೂ ಖುಷಿನೇ. ಬಟ್ ಯಾರಿಗೆ ಅತಿ ಹೆಚ್ಚು ಕಲೆ, ಯಾರಿಗೆ ಜನರ ಬೆಂಬಲ ಇರುತ್ತೋ ಅವ್ರು ಗೆಲ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಮೊನ್ನೆ ತಾನೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡರವರು ಅವರ ಮದುವೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಕಿಚ್ಚ ಸುದೀಪ್ ಸರ್ ಅವ್ರ ಮನೆಗೆ ಹೋಗಿರ್ತಾರೆ. ಆ ಟೈಮಿಗೂ ಏನೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರದ್ದು ಒಂದು ಎಲ್ಲ ಕುಂತಿರ್ತಕ್ಕಂಥದ್ದು ಒಂದು ಫೋಟೋ ಬಿಟ್ಟಿರ್ತಾರೆ. ಅದನ್ನೇನಪ್ಪ ತಂದ್ರೆ ಈ ಕ್ರಿಯೇಟರ್ಸ್ಗಳು ಯಾರು ಇದ್ದಾರೆ ಅವರೆಲ್ಲ ತಮಗೆ ತೊಗೊಂಡು ಬೇಕಾದಂಗೆ ಎಲ್ಲ ಬರ್ಕೊಂಡು ಅಪ್ಲೋಡ್ ಮಾಡೋದು. ದಯವಿಟ್ಟು ಆ ರೀತಿ ಮಾಡಬಾರ್ದು, ತಪ್ಪದು ಅದು ಮಾಡೋದು. ಇದು ನನ್ನ ಅನಿಸಿಕೆ. ಯಾಕಂದ್ರೆ ಹಿಂಗೆಲ್ಲ ಹೇಳಿ ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಒಂದು ಈ ಇರಲಾರ್ದನ್ನು ಗೊಂದಲ ಸೃಷ್ಟಿ ಮಾಡಬಾರ್ದು. ಇದು ನಾನು ಇಷ್ಟು ಹೇಳ್ತಾ ಇರೋದು. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಗಳಿಗೆ ಬಿಟ್ಟಿದ್ದು. ಯುವಶಕ್ತಿ ಯುವಕರೇ ದಯವಿಟ್ಟು ಯೋಚನೆ ಮಾಡಿ. ಇದೆಲ್ಲ ನಮ್ಮದು ಹೋರಾಟ ಮಾಡಬೇಕಾದದ್ದು ಸುಮಾರು ಕೆಲಸಗಳಿವೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಗಮನ ಕೊಡಿ. ಇಷ್ಟರ ಮಿಗಿಲಾಗಿ ಇನ್ನೊಂದು ಹೇಳ್ತಾ ಇರೋದು, ಫಸ್ಟ್ ನಿಮ್ಮ ಮನೆಗೆ ಮಕ್ಕಳಾಗ್ರಿ, ತಂದೆ ತಾಯಿ ಒಳ್ಳೆ ಮಕ್ಕಳಾಗ್ರಿ, ನಿಮ್ಮ ಊರಿಗೆ ಒಳ್ಳೆ ಊರಿನ ಯುವಕರಾಗ್ರಿ, ನಂತರ ತಾಲೂಕಿಗೆ
ನಿಮ್ಮ ಕಡೆ ಫಸ್ಟ್ ಯೋಚನೆ ಮಾಡ್ರಿ, ನಂತರ ಹೊರಗಡೆ ಇರೋದು. ಅದನ್ನು ಬಿಟ್ಟು ಆ ಗಿಲ್ಲಿ, ಅಶ್ವಿನಿ ಮೇಡಮ್ ಅವರು ಇವರು ದಯವಿಟ್ಟು ಬೇಡ. ಯಾರಿಗೆ ಕಲೆ ಇರುತ್ತೋ, ಯಾರಿಗೆ ಕಲಾದೇವಿ ಹೊಲಿತಾಳೋ, ಯಾರಿಗೆ ಅದು ಹೊಲಿಬೇಕನ್ನೋದು ಇರುತ್ತೋ ಅವ್ರು ಹೊಲ್ತಾರೆ, ತೊಗೋತಾರೆ. ಅವ್ರು ಗೆದ್ದಿಂದೇನು ಅವ್ರೇನು ನಿಮ್ಗೇನು ಕೊಡೋಂಗಿಲ್ಲ. ಅದೇನು ಸಾಮಾಜಿಕ ಅವ್ರಲಿಂದ ಏನು ಒಳ್ಳೆ ಕೆಲಸ ಮಾಡಿಸ್ಕೋಬೇಕೋ ಅದನ್ನು ಮಾಡಿಸ್ಕೊಳ್ಳೋಣ, ಅದು ಪ್ರಶ್ನೆ ಇಲ್ಲ. ರಾಜಕೀಯ ಕಡೆಗೆ ಏನಾಗ್ತಿದೆ ಅದನ್ನು ಕೂಡ ಯೋಚನೆ ಮಾಡಿರಿ. ರಾಜ್ಯದಲ್ಲಿ ಏನಾಗ್ತಿದೆ, ತಾಲೂಕಿನಲ್ಲಿ ಏನಾಗ್ತಿದೆ, ಯಾವುದು ಅಕ್ರಮ ಆಗಿದೆ, ಯಾವುದು ಅವ್ಯವಹಾರ ಆಗಿದೆ, ಅದರ ಬಗ್ಗೆ ವಿಚಾರ ಮಾಡಿರಿ. ನಮಸ್ಕಾರ, ಧನ್ಯವಾದಗಳು. ಇಷ್ಟೇ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು